ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12 ಬಗ್ಗೆ ಈಗಾಗಲೇ ಕುತೂಹಲಗಳು ಹೆಚ್ಚಾಗ್ತಿದ್ದಾವೆ. ಯಾರು ಈ ಬಾರಿ ಬಿಗ್ ಬಾಸ್ಗೆ ಬರ್ತಾರೆ, ಯಾರು ಬರೋದಿಲ್ಲ, ಈ ರೀತಿಯಾದಂಥ ಕುತೂಹಲಗಳು ಹೆಚ್ಚಾಗ್ತಾನೆ ಇದೆ. ಸಾಕಷ್ಟು ಜನರ ಮೇಲೆ ನಿರೀಕ್ಷೆ ಕೂಡ ದೊಡ್ಡ ಮಟ್ಟದಲ್ಲೇ ಇದೆ. ಇವ್ರು ಬರ್ತಾರಂತೆ, ಅವ್ರು ಬರ್ತಾರಂತೆ, ಅವ್ರು ಬರಲ್ವಂತೆ, ಇವ್ರು ಬರ್ತಾರಂತೆ ಅನ್ನುವಂತಹ ನಿರೀಕ್ಷೆಗಳು, ಅಂತೆ ಕಂತೆಗಳು ಕೂಡ ದೊಡ್ಡ ಮಟ್ಟದಲ್ಲೇ ಇದ್ದಾವೆ. ಈ ನಡುವೆ ಸೀಸನ್ 12ಕ್ಕೆ ಕೆಲವರಂತೂ ಬಂದೇ ಬರ್ತಾರೆ, ಬಂದರೆ TRP ಕೂಡ ಹೆಚ್ಚಾಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿರುವಂತಹ ಕಲರ್ಸ್ ಟೀಮು ಮತ್ತು ಬಿಗ್ ಬಾಸ್ನ ಟೀಮು ಈಗಾಗಲೇ ಕೆಲವರನ್ನು ಸಂಪರ್ಕ ಮಾಡಿದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತದೆ. ಅದರಲ್ಲೂ ಕೂಡ ಇತ್ತೀಚೆಗೆ ಬಾರಿ ಟ್ರೆಂಡಿಂಗ್ನಲ್ಲಿರುವಂಥವರನ್ನೇ ಈ ಬಾರಿ ಸಂಪರ್ಕವನ್ನು ಮಾಡಿದ್ದಾರೆ. ಅವರ ಬರುವಿಕೆಗೆ ಕಾಯ್ತಾ ಇದ್ದಾರೆ ಅನ್ನುವಂಥ ವಿಚಾರ ಇದೆ. ಅದರಲ್ಲಿ ದೊಡ್ಡ ಹೆಸರೇ ಈ ಸಮೀರ್ದು, ಯೂಟ್ಯೂಬರ್ ಸಮೀರ್ MD. ಹಾಗಾದರೆ ಯೂಟ್ಯೂಬರ್ ಸಮೀರ್ MD ಬಿಗ್ ಬಾಸ್ಗೆ ಈ ಬಾರಿ ಹೋಗ್ತಾರಾ? ಅವರ ವಾಪಸ್ ಆನ್ಸರ್ ಏನಿತ್ತು, ಆಫರ್ ಕೊಟ್ಟಿರೋದು ನಿಜಾನ, ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಸೀಸನ್ 12 ನಾನು ಈಗಾಗಲೇ ಹೇಳಿದಂತೆ ಶುರುವಾಗೋದಕ್ಕೆ ಇನ್ನೇನು ಹೆಚ್ಚು ದಿನಗಳು ಬಾಕಿ ಇಲ್ಲ. ಸೆಪ್ಟೆಂಬರ್ ಅಕ್ಟೋಬರ್ ಅಷ್ಟೊತ್ತಿಗೆ ಬಿಗ್ ಬಾಸ್ ಸೀಸನ್ 12 ಶುರು ಆಗುತ್ತೆ. ಬಟ್ ಈಗಾಗಲೇ ಬಿಗ್ ಬಾಸ್ ಟೀಮ್ನವರು ಇದಕ್ಕೆ ಸಂಬಂಧಪಟ್ಟಂಥ ಕೆಲಸಗಳನ್ನು ಶುರು ಮಾಡಿದ್ದಾರೆ. ಒಂದು ಕಡೆ ಬಿಗ್ ಬಾಸ್ನ ಹೊಸ ಮನೆ, ಅಂದರೆ ಈ ಬಾರಿ ಹೊಸ ಮನೆಯಲ್ಲಿ ಬಿಗ್ ಬಾಸನ್ನು ಶುರು ಮಾಡಬೇಕು ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು ಹೊಸ ಜಾಗದಲ್ಲಿ ಹೊಸ ಮನೆಯನ್ನು ಸೃಷ್ಟಿ ಮಾಡೋದಕ್ಕೆ ಈಗಾಗಲೇ ಕೆಲಸಗಳು ನಡೀತಿದೆ. ಮತ್ತೊಂದು ಕಡೆ ಒಂದಷ್ಟು ಜನ ಸ್ಪರ್ಧಿಗಳ ಹೆಸರನ್ನು ಕೂಡ ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಅವರಿಗೆ ಕರೆಯುವಂಥ ಪ್ರಯತ್ನವನ್ನು ಕೂಡ ಮಾಡ್ತಿದ್ದಾರೆ. ಅಂದರೆ ತುಂಬ ಥರದಲ್ಲಿ ಈ ಲಿಸ್ಟನ್ನು ಪ್ರಿಪೇರ್ ಮಾಡಿರ್ತಾರೆ. ಮೊದಲಿಗೆ ಒಂದು 200 ಜನರದ್ದು ಲಿಸ್ಟ್ ಪ್ರಿಪೇರ್ ಆಗುತ್ತೆ. ಅದರಲ್ಲಿ ಒಂದು 10 to 15 ಮೆಂಬರ್ಸ್ಗಳಲ್ಲಿ ಒಬ್ಬರು ಬಂದೇ ಬರಬಹುದು, ಒಂದು ಇಬ್ಬರು ಅನ್ನುವಂತಹ ಲೆಕ್ಕಾಚಾರವನ್ನು ಇಟ್ಕೊಂಡು ಅವರಿಗೆ ಕರೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಆ ರೀತಿ ಕರೆಯುವಂತಹ ಪ್ರಯತ್ನದಲ್ಲಿ ಈಗಾಗಲೇ ಬ್ಯುಸಿಯಾಗಿದೆ ಬಿಗ್ ಬಾಸ್ನ ಮತ್ತೊಂದು ಟೀಮ್, ಅಂದರೆ ಈ ಸ್ಪರ್ಧಿಗಳನ್ನು ಸೆಲೆಕ್ಷನ್ ಮಾಡುವಂಥ ಟೀಮ್. ಹೌದು, ಬಿಗ್ ಬಾಸ್ ಮನೆಗೆ ಈ ಬಾರಿ ಯಾರು ಹೋಗ್ತಾರೆ ಅನ್ನುವಂಥ ಕುತೂಹಲ ಕೂಡ ಈಗ ದಿನದಿಂದ ದಿನಕ್ಕೆ ಹೆಚ್ಚಾಗುವಂಥ ಸಂದರ್ಭ ಇದು. ಸಾಮಾನ್ಯವಾಗಿ ಈ ರಿಯಾಲಿಟಿ ಶೋನಲ್ಲಿ ಹೆಚ್ಚಾಗಿ ಸೆಲೆಬ್ರಿಟಿಗಳು ಕಾಣಿಸ್ಕೊಳ್ತಾರೆ. ಅದ್ರ ಜೊತೆಗೆ ಕಾಂಟ್ರವರ್ಸಿ ಮಾಡಿಕೊಂಡಂಥ ಜನರನ್ನು ಕೂಡ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಕರೆಯುವಂಥದ್ದು ವಿಶೇಷ. ಅವರಿಗೆ ಅವಕಾಶವನ್ನು ಕೊಟ್ಟು ಆ ಕಾಂಟ್ರವರ್ಸಿಯಿಂದನೇ ಕೆಲವರ ಇಮೇಜ್ ಕೂಡ ಬದಲಾಗ್ಬೋದು, ಕೆಲವರ ಇಮೇಜ್ ಇನ್ನಷ್ಟು ಡ್ಯಾಮೇಜ್ ಆಗ್ಬೋದು. ಆ ರೀತಿಯಾದಂತಹ ಸಂದರ್ಭಗಳು ಕೂಡ ಇರ್ತದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಅವಕಾಶವನ್ನು ಪಡೆಯುವಂತಹ ಸಾಕಷ್ಟು ಜನ ಒಂದಷ್ಟು ನಿರೀಕ್ಷೆನ ಇಟ್ಕೊಂಡು ಕಾಂಟ್ರವರ್ಸಿನ ಮಾಡ್ಕೊಂಡವರು ಕೂಡ ಇದ್ದಾರೆ. ಹಾಗಾಗಿನೇ ಬಿಗ್ ಬಾಸ್ಗೆ ಹೋಗಬೇಕು ನಾವು ಅನ್ನುವಂತಹ ಚಿಂತನೆಯಲ್ಲಿ ಅವರು ಇರ್ತಾರೆ. ಬಟ್ ಅಂಥವ್ರಿಗೆ ಕೆಲವು ಸಲ ಶಾಕ್ ಎದುರಾಗೋದು ಕೂಡ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಸೌಂಡ್ ಮಾಡೋರಿಗೆ ಬಿಗ್ ಬಾಸ್ ಎಂಟ್ರಿ ಸಿಗೋದು ಕೂಡ ಇತ್ತೀಚೆಗೆ ಹೆಚ್ಚಾಗಿದೆ. ಹೀಗಾಗಿ ಹಲವರು ಈಗಾಗಲೇ ಬಿಗ್ ಬಾಸ್ಗೆ ಹೋಗ್ತಾರಂತೆ ಅನ್ನುವಂತಹ ಅಂತೆಕಂತೆಗಳು ಕೂಡ ಇದ್ದಾವೆ. ಅದರಲ್ಲಿ ಒಂದು ಹೆಸರು ಈಗ ದೊಡ್ಡ ಮಟ್ಟದಲ್ಲಿ ಚಾಲ್ತಿಯಲ್ಲಿರುವಂಥದ್ದು ಯೂಟ್ಯೂಬರ್ ಸಮೀರ್ MD. ಹೌದು, ಧರ್ಮಸ್ಥಳದ ಬೇರೆ ಬೇರೆ ಆ್ಯಂಗಲ್ಗಳನ್ನು ಈ ಸಮೀರ್ MD ತನ್ನ ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಿದಂಥ ಪರಿಣಾಮ ಇಡೀ ಜಗತ್ತಿಗೆ ಸಮೀರ್ MD ರಾತ್ರಿ ಕಳೆದು ಬೆಳಕಾಗೋದ್ರೊಳಗೆ ಪರಿಚಯ ಆಗ್ತಾನೆ. ದೂತ ಸಮೀರ್ ಅನ್ನುವಂತಹ ಒಂದು ಯೂಟ್ಯೂಬ್ ಚಾನಲನ್ನು ನಡೆಸ್ತಿರುವಂತಹ ಈತ ಈಗಾಗಲೇ ವಿಶ್ವವಿಖ್ಯಾತಿಯನ್ನು ಪಡೆದಿರುವಂತಹ ಯೂಟ್ಯೂಬರ್ ಆಗಿ ಬದಲಾಗಿ ಹೋಗಿದ್ದಾನೆ ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ. ಈಗಾಗಲೇ ಸಾಕಷ್ಟು ಸಬ್ಸ್ಕ್ರೈಬರ್ಸ್ನನ್ನು, ಅಂದರೆ 12-13 ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸನ್ನು ಪಡೆದಿರುವಂಥ ಈತ ಹಾಕಿದಂಥ ವಿಡಿಯೋಗೆ 2-3 ಲಕ್ಷ, 4-5 ಲಕ್ಷ ಮತ್ತು ಕೆಲವು ವಿಡಿಯೋಗಳಿಗೆ 20-30 ಲಕ್ಷ ಕೂಡ ಬಂದಿರುವಂಥ ವ್ಯೂಸ್ ಕೂಡ ಇದೆ. ಇತ್ತೀಚೆಗೆ ಒಂದು ವಿಡಿಯೋ ಹಾಕಿದ್ದ, ಅದಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ವ್ಯೂಸ್ ಬಂದಿತ್ತು. ಈ ಸಮೀರ್ MD ಯೂಟ್ಯೂಬ್ನ ವಿಡಿಯೋಸ್ಗಳ ಪರಿಣಾಮ ಭಾರಿ ಸಂಚಲನಗಳು ಕೂಡ ನಡೀತಿತ್ತು. ಸೌಜನ್ಯ ಪ್ರಕರಣಕ್ಕೆ ಮರುಜೀವ ಸಿಕ್ಕರೆ ಇವಾಗ ಧರ್ಮಸ್ಥಳದಲ್ಲಿ ನಡೀತಿರುವಂಥ SIT ತನಿಖೆಗೂ ಕೂಡ ಮರುಜೀವ ಸಿಕ್ಕಿದ್ದು ಅಥವಾ SIT ತನಿಖೆ ಆಗುವಂತೆ ಆಗಿದ್ದು ಕೂಡ ಈ ಯೂಟ್ಯೂಬರ್ನ ವಿಡಿಯೋದಿಂದ ಅನ್ನೋದನ್ನು ಅರ್ಥ ಮಾಡ್ಕೊಬೇಕು. ಈತ ಮಾಡಿದಂತಹ ಭೀಮಾ ಮತ್ತು ಭೀಮನ ಒಂದಷ್ಟು ಆಚೆ ಈಚೆ ಚಲನವಲನಗಳು ಮತ್ತು ಆತ ಕೊಟ್ಟದಂಥ ದೂರ, ಆ ದೂರಿನ ಒಳಗೆ ಹೊರಗೆ ಎಲ್ಲವನ್ನು ಕೂಡ ಅಳೆದು ತೂಗಿ AI ಮೂಲಕ ವಿಡಿಯೋ ಮಾಡಿದ್ದು ಭಾರಿ ಸಂಚಲನಕ್ಕೆ ಕಾರಣ ಆಯಿತು. ಹೌದು, ಯೂಟ್ಯೂಬ್ನಲ್ಲಿ ಸಂಚಲನ ಸೃಷ್ಟಿಸಿರುವಂಥ ಕನ್ನಡದ ಯೂಟ್ಯೂಬರ್ ಸಮೀರ್ MD ಇವತ್ತಿಗೆ ಸಖತ್ ಟ್ರೆಂಡಿಂಗ್ನಲ್ಲಿರುವಂಥ ಯೂಟ್ಯೂಬರ್, ಸಖತ್ ಫಾಲೋವಿಂಗನ್ನು ಕೂಡ ಹೊಂದಿರುವಂಥ ಯೂಟ್ಯೂಬರ್. ಅದೇ ಕಾರಣಕ್ಕೆ ಇತ್ತೀಚಿನ ದಿನಗಳಲ್ಲಿ ಇವರು ಮಾಡಿದಂಥ ಯೂಟ್ಯೂಬ್ ವಿಡಿಯೋಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದ್ದಾವೆ. ಅದರಲ್ಲೂ ಕೂಡ ಸೌಜನ್ಯ ಕೇಸ್ ಬಗ್ಗೆ ಈ ಸಮೀರ್ ಅಪ್ಲೋಡ್ ಮಾಡಿದಂಥ ವಿಡಿಯೋ ದೊಡ್ಡ ಮಟ್ಟದಲ್ಲಿ ಮೊದಲ ಬಾರಿಗೆ ಸಂಚಲನವನ್ನು ಸೃಷ್ಟಿಸಿತು. ಇಡೀ ದೇಶದಾದ್ಯಂತ ಚರ್ಚೆ ಆಗುವಂತೆ ಮಾಡಿತು. ಧರ್ಮಸ್ಥಳದಲ್ಲಿ ಇತ್ತೀಚಿನ ಬೆಳವಣಿಗೆಗಳಿಗೆ ನೇರವಾಗಿ ಕಾರಣಕರ್ತನೂ ಕೂಡ ಈತನೇ ಅನ್ನೋದನ್ನು ಕೂಡ ಹೇಳ್ಬೋದು. ಅಸಹಜ ಸಾವುಗಳು, ಶವಗಳ ನಿಗೂಢ ಅಂತ್ಯಕ್ರಿಯೆ ಬಗ್ಗೆನೂ ಕೂಡ ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಿದ್ದಲ್ವಾ, ಅದು ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಸಂಚಲನ ಆಗ್ತಾ ಇದೆ. ಭಾರಿ ಬೆಳವಣಿಗೆಗಳು ಕೂಡ ನಡೀತಿದೆ. ಇದರ ಬೆನ್ನಲ್ಲೇ ರಾಜ್ಯದಾದ್ಯಂತ ದೊಡ್ಡ ಸಂಚಲನಕ್ಕೆ ಕಾರಣವಾಗಿದ್ದಲ್ಲದೆ ಪ್ರಕರಣದ ಮಾಹಿತಿ ಹಂಚಿಕೊಂಡಂತಹ ಆರೋಪದ ಮೇಲೆ ಸಮೀರ್ ಮೇಲೆ FIR ಕೂಡ ದಾಖಲಾಗಿದೆ.
ಇನ್ನು ಸಮೀರ್ ವಿರುದ್ಧ ಸೋಷಿಯಲ್ ಮೀಡಿಯಾಗಳಲ್ಲಿ ದೊಡ್ಡ ಅಭಿಮಾನಿಗಳೇ ಇದ್ದಾರೆ ಅನ್ನೋದು ಕೂಡ ಸತ್ಯ. ಹಿಂಬಾಲಕರು ಹೆಚ್ಚು ಮಟ್ಟದಲ್ಲಿ ಹುಟ್ಟುಕೊಂಡಿದ್ದು ಕೂಡ ಇದರಿಂದನೇ. ಸಿಕ್ಕಾಪಟ್ಟೆ ಕ್ರೇಜ್ ಕೂಡ ಹುಟ್ಕೊಂಡಿದೆ ಸಮೀರ್ ಬಗ್ಗೆ. ಇದೇ ಕಾರಣಕ್ಕೆ ಸಮೀರ್ಗೆ ಬಿಗ್ ಬಾಸ್ ಟೀಮ್ನವರು ಬಲೆ ಬೀಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿದೆ. ಬಿಗ್ ಬಾಸ್ ಕೂಡ ಸದ್ಯದಲ್ಲಿ ಶುರುವಾಗೋದ್ರಿಂದ ಈ ಬಾರಿ ಸಮೀರನ್ನು ಕೂಡ ಬಿಗ್ ಬಾಸ್ಗೆ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡಬೇಕು ಅನ್ನುವಂಥ ಚಿಂತನೆಯನ್ನು ಮಾಡಿಕೊಂಡು ಈಗಾಗಲೇ ಕಾಂಟ್ಯಾಕ್ಟ್ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಿದೆ ಅನ್ನೋದು ಗೊತ್ತಾಗಿದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಈಗಾಗಲೇ ಹಲವರು ಬಿಗ್ ಬಾಸ್ಗೆ ಹೋಗ್ತಿದ್ದಾರೆ. ಬಿಗ್ ಬಾಸ್ನಿಂದ ಸಮೀರ್ಗೆ ಆಫರ್ ಬಂದಿರೋದು ಕೂಡ ಸತ್ಯ ಅನ್ನೋದು ಗೊತ್ತಾಗಿದೆ. ಇನ್ನೂ ಕೆಲವರು ಎಂತೆಂಥವರನ್ನು ಬಿಗ್ ಬಾಸ್ ಮನೆಗೆ ಕಳಿಸಲಾಗ್ತಿದೆ, ಸಮೀರ್ ಅಂತಹ ಯುವಕರಿಗೆ ಬಿಗ್ ಬಾಸ್ ವೇದಿಕೆ ಆಗಬೇಕು ಅನ್ನುವಂಥ ಅಭಿಪ್ರಾಯನ ವ್ಯಕ್ತಪಡಿಸಿದರು. ಕಳೆದ ಸೀಸನ್ನಲ್ಲಿ ತರಡೈ ನಮ್ಮ ಸ್ನೇಹಿತರು ಕೂಡ ಆಗಿರುವಂಥ ಸುಬ್ರಹ್ಮಣ್ಯ ಹಂಡಿಗೆ ಅವ್ರಿಗೂ ಕೂಡ ಬಿಗ್ ಬಾಸ್ನಿಂದ ಆಫರ್ ಬಂದಿತ್ತು. ನಾವೆಲ್ಲರೂ ಕೂಡ ಬೇಡ ಅಂತಲೂ ಕೂಡ ಸಜೆಷನನ್ನು ಮಾಡಿದ್ವಿ. ಬಿಗ್ ಬಾಸ್ಗೆ ಹೋಗೋದ್ರ ಮೂಲಕ ಒಂದು ಅವರ ಕೆರಿಯರು ಡೌನ್ಫಾಲೋ ಆಗ್ಬೋದು ಅಥವಾ ತುಂಬ ಮೇಲೂ ಕೂಡ ಹೋಗ್ಬೋದು. ಬಟ್ ಅದರ ಸಮಸ್ಯೆಗಳಿದಾವಲ್ಲ, ಅದು ಗೊತ್ತಿರೋರಿಗೆ ಅಷ್ಟೇ ಗೊತ್ತಿದೆ. ಮೀಡಿಯಾದ ಬ್ಯಾಕ್ಗ್ರೌಂಡ್ ಇರೋರಿಗೆ ಮಾತ್ರ ಬಿಗ್ ಬಾಸ್ನ ರಿಯಾಲಿಟಿ ಗೊತ್ತಿರುವಂಥದ್ದು. ಹಾಗಾಗಿ ಅವರು ಒಂದು ಹೆಜ್ಜೆಯನ್ನು ಹಿಂದೆ ಇಟ್ಟಿದ್ರು ಯಾರು, ಸುಬ್ರಹ್ಮಣ್ಯ ಹಂಡಿಗೆ. ಈ ಬಾರಿ ಸುಬ್ರಹ್ಮಣ್ಯ ಹಂಡಿಗೆಗೆ ಮತ್ತೆ ಕರೆ ಬರುವಂಥ ಸಾಧ್ಯತೆ ಇದೆ. ಇದುವರೆಗೆ ಬಂದಿಲ್ಲ, ಬಟ್ ಬರುವಂಥ ಸಾಧ್ಯತೆ ಇದೆಯಂತೆ. ಹಾಗೆಯೇ ಸಮೀರ್ಗೆ ಈ ಬಾರಿ ಮೊದಲ ಆಫರನ್ನು ಕೊಟ್ಟಿದ್ದಾರೆ. ಎಲ್ಲ ಯೂಟ್ಯೂಬರ್ಗಿಂತ ಮೊದಲು ಕೊಟ್ಟಿದ್ದೇ ಸಮೀರ್ಗೆ ಅನ್ನೋದು ಗೊತ್ತಾಗಿದೆ. ಬಟ್ ಸಮೀರ್ ಇಲ್ಲಿವರೆಗೂ ಕೂಡ ಎಸ್ ಆರ್ ನೋ ಎರಡನ್ನೂ ಕೂಡ ಹೇಳಿಲ್ಲ. ಬಹುತೇಕ ನೋ ಹೇಳುವಂಥ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಸಮೀರ್ ಮುಂದೆ ಸಾಕಷ್ಟು ಸವಾಲುಗಳಿದ್ದಾವೆ. ಸಮೀರು ಅಲ್ಲಿ ಬಿಗ್ ಬಾಸ್ಗೆ ಹೋಗಿ ಕೂತು ಮಾಡುವಂಥ ಸಾಧನೆ ಏನೂ ಕೂಡ ಇಲ್ಲ. ಹೊರಗಡೆ ಇದ್ದು ಒಂದಷ್ಟು ಕೆಲಸಗಳನ್ನು ಮಾಡಬೇಕಾಗಿದೆ. ಆ ಕೆಲಸಗಳನ್ನು ನಾನು ಮುಗಿಸ್ಕೊಳ್ತೀನಿ. ಬಿಗ್ ಬಾಸ್ಗೆ ಈ ಸೀಸನ್ನಲ್ಲಾದರೆ ಮುಂದಿನ ಸೀಸನ್ಗೆ ಹೋಗ್ಬೋದು. ಬಟ್ ಈ ಸೀಸನ್ಗೆ ನಾನು ಇರಲಿಲ್ಲ ಅಂತ ಹೇಳಿದ್ರೆ ಬೇರೆ ರೀತಿಯಾದಂಥ ಟ್ವಿಸ್ಟ್ ಟರ್ನ್ಗಳು ಕೂಡ ಪಡೆದುಕೊಳ್ತವೆ. ಹಾಗಾಗಿ ಈ ಬಾರಿ ನಾನು ಬಿಗ್ ಬಾಸ್ಗೆ ಹೋಗೋದಿಲ್ಲ ಅನ್ನುವಂಥ ಮಾತನ್ನು ಈಗ ಹೇಳಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿದೆ. ಸಮೀರಂತಹ ಯುವಕರಿಗೆ ಬಿಗ್ ಬಾಸ್ ಅಂತ ವೇದಿಕೆಗಳು ಸಿಗಬೇಕು ಸತ್ಯ, ಆದರೆ ಅವಕಾಶಗಳು ಸಿಗುತ್ತಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಕೆಲವೊಂದಷ್ಟು ಸಿಕ್ಕಿರುವಂಥ ಅವಕಾಶಗಳನ್ನು ಕೂಡ ಕೈ ಚೆಲ್ಲಬಾರ್ದು ಅನ್ನೋದು ಇಲ್ಲಿ ಸಮೀರ್ ಲೆಕ್ಕಾಚಾರ, ಸಮೀರ್ ಜೊತೆಗಿರೋರ ಲೆಕ್ಕಾಚಾರ. ಹಾಗಾಗಿ ಸಮೀರ್ ಏನೇ ಕೆಲಸವನ್ನು ಸದ್ಯಕ್ಕೆ ಮಾಡೋದಿದ್ರು ಕೂಡ ಮೈಶೆಟ್ಟಿ ತಿಮ್ಮರೋಡಿ ಆಗಿರ್ಬೋದು, ಗಿರೀಶ್ ಮಟ್ಟಣ್ಣನವರಾಗಿರ್ಬೋದು, ಹಾಗೆಯೇ ಹಿರಿಯ ಹೋರಾಟಗಾರರು ಬೇರೆ ಬೇರೆಯವ್ರ ಜೊತೆನೂ ಕೂಡ ಚರ್ಚಿಸಿ ಕೆಲವೊಂದಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಹಾಗಾಗಿ ಅವರ ಸಲಹೆ ಕೂಡ ಈ ಬಾರಿ ಬೇಡ ಅಂತಲೇ ಹೇಳಿದ್ದಾರೆ ಅಂತೇಳಿ. ಮತ್ತೊಂದು ಕಡೆ ಸಮೀರ್ಗೆ ಬಿಗ್ ಬಾಸ್ ಕಡೆಯಿಂದ ಆಫರ್ ಹೋಗಿದೆಯೋ ಇಲ್ವೋ ಅದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಸಮೀರ್ ಈ ಬಾರಿ ಹೋಗದೇ ಇದ್ದರೆ ಮತ್ತೊಬ್ಬರಿಗೆ ಒಂದು ಸಿಗುವಂಥ ಚಾನ್ಸಸ್ ಇದೆ. ಈಗ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಈ ಮನುಷ್ಯ. ಬಟ್ ಯೂಟ್ಯೂಬ್ನಲ್ಲಿ ಕ್ರಾಂತಿಯನ್ನು ಮಾಡಿದಂಥ ಯೂಟ್ಯೂಬರ್ ಅಂತ ಹೇಳಿದ್ರೆ ಡಾಕ್ಟರ್ ಬ್ರೋ. ಹೌದು, ಸಣ್ಣ ವಯಸ್ಸಿನಲ್ಲೇ ತುಂಬ ದೊಡ್ಡ ಪ್ರಖ್ಯಾತಿಯನ್ನು ಪಡೆದಂತಹ ಗಗನ್ ಈ ಡಾಕ್ಟರ್ ಬ್ರೋನ ಸಂಸ್ಥಾಪಕ. ಈ ಡಾಕ್ಟರ್ ಬ್ರೋ ಚಾನಲ್ ಎಷ್ಟರ ಮಟ್ಟಿಗೆ ಪಾಪ್ಯುಲರ್ ಆಗಿತ್ತು ಅಂತ ಹೇಳಿದ್ರೆ ಯಾವುದೇ ವಿಡಿಯೋ ಹಾಕಿದ್ರು ಕೂಡ 10, 20, 30 ಲಕ್ಷ ಅನ್ನೋದು 100, 200 ಥರ ಆಗೋಗಿತ್ತು. ಅಲ್ಲ, ಒಂದು ವಿಡಿಯೋ 100 ವ್ಯೂಸ್ ಪಡೀತು ಅಂತ ಹೇಳಿದ್ರೆ ಖುಷಿ ಪಡ್ತೀವಿ. ಬಟ್ ಈತ ಹಾಗಲ್ಲ, 10 ಲಕ್ಷ 20 ಲಕ್ಷ ಈ ರೀತಿ ನೋಡಿದಾಗ ಖುಷಿ ಪಡ್ತಿದ್ದ. ಆ ರೀತಿಯಾದಂಥ ಯೂಟ್ಯೂಬರ್ ಅಂತಹ ಚಾಲೆಂಜಸ್ಗಳನ್ನು ಕೂಡ ತೆಗೆದುಕೊಳ್ಳುತ್ತಿದ್ದ ಡಾಕ್ಟರ್ ಬ್ರೋ. ಈಗ ಡಾಕ್ಟರ್ ಬ್ರೋ ಕಳೆದ ಸೀಸನ್ನಲ್ಲೇ ಬಿಗ್ ಬಾಸ್ಗೆ ಹೋಗ್ತಾರೆ ಅಂತೆ ಅನ್ನುವಂಥ ಮಾತುಗಳು ಕೂಡ ಇತ್ತು. ಬಟ್ ಹೋಗಲಿಲ್ಲ. ಅದಕ್ಕಿಂತ ಹಿಂದೆ ಒಂದು ಸಲ ಜೀ ಕನ್ನಡದ ಬಿಸ್ನೆಸ್ ಹೆಡ್ ಆಗಿರುವಂತಹ ವ್ಯಕ್ತಿಯು ಕೂಡ ಇದೇ ಡಾಕ್ಟರ್ ಬ್ರೋಗೆ ಅವಮಾನ ಮಾಡಿದರು. ಡಾಕ್ಟರ್ ಬ್ರೋ ನಿಮ್ಮ ಅಜ್ಜಿ ಗೊತ್ತೇನ್ರಿ ಅಂತಲೂ ಕೂಡ ಕ್ವಶನನ್ನು ಕೇಳಿದರು. ಈ ರೀತಿ ಅವಮಾನಿಸುವಂಥ ಕೆಲಸವನ್ನು ಕೂಡ ಮಾಡಿದರು. ಬಟ್ ಅದಕ್ಕೆ ಪ್ರತಿಕಾರವಾಗಿ ಅಥವಾ ಪ್ರತಿ ಉತ್ತರವಾಗಿ ಕಲರ್ಸು ಕಳೆದ ಬಾರಿ ಸೀಸನ್ನಲ್ಲೂ ಕೂಡ ಬಿಗ್ ಬಾಸ್ಗೆ ಡಾಕ್ಟರ್ ಬ್ರೋಗೆ ಆಫರನ್ನು ಕೊಟ್ಟಿತ್ತು. ಬಟ್ ಡಾಕ್ಟರ್ ಬ್ರೋ ತಿರಸ್ಕರಿಸಿದರು. ಆದರೆ ಈಗ ಮತ್ತೆ ಡಾಕ್ಟರ್ ಬ್ರೋಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಒಂದು ಕರೆಯನ್ನು ಕೊಟ್ಟಿದ್ದಾರೆ, ಬರೋದಾದರೆ ಬನ್ನಿ ಅಂತೇಳಿ. ಬಟ್ ಡಿಸ್ಕಷನ್ ಇನ್ನೂ ಕೂಡ ನಡೆದಿಲ್ಲ. ಏನು ಎಂತ ಅಂತ ಹೇಳ್ಬಿಟ್ಟು ಡಿಸ್ಕಷನ್ ನಡೆದಿಲ್ಲ. ಮೊದಲ ಹಂತದ ಪ್ರಯತ್ನದಲ್ಲಿ ಡಾಕ್ಟರ್ ಬ್ರೋ ಓಕೆ ನೋಡೋಣ ಅಂತೇಳಿ ಹೇಳಿದ್ದಾರೆ ಅಂತೇಳಿ. ಯಾಕಂದರೆ ಈ ಹಿಂದೆ ಇದ್ದಷ್ಟು ಪ್ರೆಷರು ಈ ಬಾರಿ ಇಲ್ಲ, ಸ್ವಲ್ಪ ಫ್ರೀ ಆಗಿದೆ. ಹಾಗಾಗಿ ನೋಡೋಣ ಅನ್ನುವಂಥದ್ದು. ಆಮೇಲೆ ಫಾರಿನ್ ಟ್ರಿಪ್ಗಳನ್ನು ಕೂಡ ಡಾಕ್ಟರ್ ಬ್ರೋ ಕಡಿಮೆ ಮಾಡ್ಕೊಂಡಿದ್ದಾರೆ. ಬಿಸ್ನೆಸ್ ಕಡೆ ಕಾನ್ಸಂಟ್ರೇಟ್ ಮಾಡಿದಾಗ ಅಂದರೆ ಅವ್ರದ್ದೇ ಒಂದು ಟ್ರಾವೆಲ್ ಏಜೆನ್ಸಿಯನ್ನು ಶುರು ಮಾಡಿ ಟೂರಿಂಗ್ ಪ್ಯಾಕೇಜ್ ಥರ ಮಾಡಿ ಬೇರೆ ಬೇರೆ ದೇಶಗಳಿಗೆ ಕಳಿಸುವಂತಹ ಪ್ರಕ್ರಿಯೆಗಳನ್ನು ಮಾಡ್ತಿರುವಂಥ ಗಗನ್ನು ಈಗ ಅದರಲ್ಲಿ ಬ್ಯುಸಿಯಾಗಿದ್ದಾರೆ. ಸೊ ದಟ್ ಇವರು ಫಾರಿನಿಗೆ ಹೋಗುವಂಥದ್ದು, ವೀಡಿಯೋ ಮಾಡುವಂಥದ್ದು, ಲಾಗ್ ಮಾಡುವಂಥದ್ದು ಸ್ವಲ್ಪ ಕಡಿಮೆ ಆಗಿದೆ. ವಾಪಸ್ ಎಲ್ಲದೂ ಕೂಡ ಟ್ರ್ಯಾಕಿಗೆ ಬಂದರೆ ಬಹುಶಃ ಎಲ್ಲದೂ ಕೂಡ ಸರಿಯಾಗ್ಬೋದು, ಸೆಟ್ ಆಗ್ಬೋದು ಅಂತೇಳಿ ಅನಿಸುತ್ತೆ. ಬಟ್ ಒಂದಂತೂ ಕ್ಲಿಯರ್ ಸ್ನೇಹಿತರೆ, ಈ ಸೀಸನ್ 12 ಶುರುವಾಗುವಂಥ ಮೊದಲೇ ಸ್ಪರ್ಧಿಗಳ ಹೆಸರು ರಿವೀಲ್ ಆಗೋದು ಸತ್ಯ. ಸದ್ಯಕ್ಕೆ ಯಾರ್ಯಾರಿಗೆ ಅಪ್ರೋಚನ್ನು ಮಾಡ್ತಿದ್ದಾರೆ, ಯಾರ್ಯಾರಿಗೆ ಬನ್ನಿ ಅಂತೇಳಿ ಕರೀತಿದ್ದಾರೆ, ಅದು ಮಾತ್ರ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಅನ್ನೋದು ಮಾತ್ರ ಸತ್ಯ. ವಾಟೆವರ್, ಈಗ ನಿಮ್ಮ ಪ್ರಕಾರ ಸಮೀರ್ ಈ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಹೋದರೆ ಬೆಟರ್ ಅಂತೇಳಿ ಅನಿಸುತ್ತಾ? ಡಾಕ್ಟರ್ ಬ್ರೋ ಹೋದರೆ ಬೆಟರ್ ಅಂತೇಳಿ ಅನಿಸುತ್ತಾ? ಪ್ರತ್ಯೇಕವಾಗಿ ಯಾರು ಹೋದರೆ ಬೆಟರ್, ಯಾರು ಹೋಗದೇ ಇದ್ರೆ ಬೆಟರ್ ಅಂತೇಳಿ ನಿಮ್ಗೆ ಅನಿಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.